ನಮ್ಮ ಸುತ್ತಮುತ್ತಲು ಈ ಸಮಾಜದಲ್ಲಿ ಕೆಲವು ಜನರಿರ್ತಾರೆ. ಯಾವ ಥರ ನಮ್ಮ ಮುಂದೆ ತುಂಬ ಒಳ್ಳೆಯವ್ರ ಥರ ಇರ್ತಾರೆ, ಪ್ರೀತಿಯಿಂದ ಆತ್ಮೀಯವಾಗಿರ್ತಾರೆ. ಆದರೆ ನಾವು ತುಸು ದೂರ ಹೋದ್ಮೇಲೆ ಇನ್ನೊಬ್ಬರ ಮುಂದೆ ನಮ್ಮ ಬಗ್ಗೆ ಅಸಹ್ಯವಾಗಿ ಕೇವಲವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವ್ರ ಬಗ್ಗೆ ತಲೆ ಕೆಡಿಸ್ಕೋ ಅಗತ್ಯ ಇಲ್ಲ, ಯಾಕಂದರೆ ಇವ್ರಿಗೆ ನಾವು ಶಿಕ್ಷೆ ಕೊಡೋ ಅವಶ್ಯಕತೆಯೂ ಇಲ್ಲ. ಇಂದು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂದಮೇಲೆ ನಾಳೆ ಅವ್ರ ಬಗ್ಗೆನೂ ಇನ್ನೊಬ್ಬರ ಮುಂದೆ ಮಾತಾಡ್ತಾರೆ, ಅವ್ರದ್ದು ಇನ್ನೊಬ್ಬರ ಮುಂದೆ ಈ ಥರ ಮಾತಾಡ್ತೀವಿ. ಒಂದಲ್ಲ ಒಂದು ದಿನ ಈ ತಪ್ಪಿಗೆ ಅವರು ಪಶ್ಚಾತ್ತಾಪ ಮತ್ತು ಶಿಕ್ಷೆ ಅನುಭವಿಸ್ತಾರೆ. ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಅಗತ್ಯನೇ ಇಲ್ಲ. ಯಾಕೆಂದರೆ ಇವ್ರು ನಾವು ಸರಿ ಮಾಡಿಸ್ಬೇಕು, ಇವ್ರು ನಾವು ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂದ್ಕೊಂಡು ನೀವೇನಾದರೂ ಇವ್ರಿಗೆ ಹೇಳೋಕೆ ಹೋದರೆ ನೀವೇ ತಪ್ಪತ್ತು ನಿಮ್ಮ ಮೇಲೆ ಇನ್ನೂ ದೊಡ್ಡ ತಪ್ಪನ್ನು ಹೊರಿಸಿ ನಿಮ್ಮನ್ನೇ ತಪ್ಪಿತಸ್ಥ ಮಾಡಿಬಿಡ್ತಾರೆ. ಇವ್ರಿಗೆ ಭಯ ಪಡಿ ಅಂತ ನಾನು ಹೇಳೋಲ್ಲ. ಯಾಕೆ ಅದು ಗಲೀಜು ಅಂತ ಗೊತ್ತಿದ್ರು ಹೋಗಿ ಅದನ್ನು ಮುಟ್ಟೋಕೆ ಯಾಕೆ ಹೋಗೋದು? ನಮ್ಮ ಕೈ ಗಲೀಜು ಯಾಕೆ ಮಾಡ್ಕೋದು? ಸುಮ್ಮನೆ ನಮ್ಮ ಪಾಡಿನವರು ಆರಾಮಾಗಿರೋದು. ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ, ಇವ್ರು ಯಾವಾಗ ತಿದ್ಕೋತಾರೆ ಅಂದರೆ ಇವ್ರ ತಪ್ಪಿನಿಂದ ಇವ್ರಿಗೆ ಪಶ್ಚಾತ್ತಾಪ ಆಗಬೇಕು, ಒಂದು ಸರಿ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಇವರ ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕು. ಆವಾಗಲೇ ಇವ್ರು ಸರಿ ಹೋಗೋದು. ಯಾರಾದರೂ ಹೇಳೋದ್ರಿಂದ ಸರಿ ಹೋಗೋದಿಲ್ಲ. ಅಷ್ಟೇ. ಹರೇ ಕೃಷ್ಣ.